ಕರಗದಿಂದ ಲಕ್ಷೋಪಲಕ್ಷ ಜನಸ್ತೋಮ. ಏಪ್ರಿಲ್ 23 ಬೆಳಿಗ್ಗೆ 6 ಗಂಟೆಯಿಂದ ಏಪ್ರಿಲ್ 24 10 ಗಂಟೆಯವರೆಗೂ ಕೂಡ ಬೆಂಗಳೂರಿನಲ್ಲಿ ಐತಿಹಾಸಿಕ ಕರಗ ಮಹೋತ್ಸವದ ಸಂಭ್ರಮ ಆರಂಭ ಆಗಿದೆ. ಐತಿಹಾಸಿಕ ಕರಗ ಶಕ್ತಿಯೋತ್ಸವ ನಡೆದಿರುವಂತದ್ದು. ಎ ಜ್ಞಾನೇಂದ್ರ ಅವರು 14ನೇ ಬಾರಿ ಬೆಂಗಳೂರು ಕರಗವನ್ನ ಹೊತ್ತಿದ್ದಾರೆ. ಗೋವಿಂದ ನಾಮಸ್ಮರಣೆ, ಮಧ್ಯರಾತ್ರಿ ಕರಗ ಶಕ್ತಿಯೋತ್ಸವ ಬಹಳ ವಿಜೃಂಭಣೆಯಿಂದ ನಡೆದಿರುವಂತದ್ದು. ಮಧ್ಯರಾತ್ರಿ ಕರಗವನ್ನ ಹೊತ್ತಿದ್ದಾರೆ. ಚೈತ್ರ ಮಾಸದ ಶುದ್ಧ ಪೌರ್ಣಿಮೆಯ ಬೆಳದಿಂಗಳ ಬೆಳಕಲ್ಲಿ ಮಲ್ಲಿಗೆಯ ಕಂಪು ಬೀರುತ್ತಾ ಗೋವಿಂದ ಗೋವಿಂದ ಅನ್ನುವಂಥ ನಾಮ ಸ್ಮರಣೆಯೊಂದಿಗೆ ತಡರಾತ್ರಿ ಬೆಂಗಳೂರು ಕರಗ ಶಕ್ತಿಯೋತ್ಸವವು ಅತ್ಯಂತ ಸಂಭ್ರಮ ಸಡಗರದಿಂದ ಜರುಗಿರುವಂತದ್ದು. ಲಕ್ಷಾಂತರ ಮಂದಿ ಐತಿಹಾಸಿಕ ಹೂವಿನ ಕರಗವನ್ನ ಕಣ್ತುಂಬಿಕೊಂಡಿದ್ದಾರೆ. ದ್ರೌಪದಮ್ಮನ ದರ್ಶನ ಭಾಗ್ಯವನ್ನ ಪಡೆದಿದ್ದಾರೆ. ಬೆಂಗಳೂರಿನ ಐತಿಹಾಸಿಕ ಕರಗ ಮಹೋತ್ಸವದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ನಗರದ ಪೇಟೆಯ ಧರ್ಮರಾಯಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆ ಆರಂಭ ಆಯಿತು. ಕಬ್ಬನ್ಪೇಟೆ, ಗಾಣಿಗರ ಪೇಟೆ, ಅವೆನ್ಯೂ ರೋಡ್ ಮೂಲಕ ಸಾಕ್ತು. ನಂತರ ಕೆಆರ್ ರಸ್ತೆಯಲ್ಲಿರುವಂತಹ ಕೋಟೆ ಆಂಜನೇಯ ದೇಗುಲಕ್ಕೆ ಎಂಟ್ರಿಯನ್ನ ಕೊಡ್ತು. ಬಳಿಕ ಸಿಟಿ ಮಾರ್ಕೆಟ್, ಪೊಲೀಸ್ ಠಾಣೆ ರಸ್ತೆಯ ರಾಣಾ ಸಿಂಗ್ ಪೇಟೆ ಆಗಿರ್ಬೋದು, ಅಕ್ಕಿಪೇಟೆ, ಅರಳಿಪೇಟೆ, ಓಟಿಸಿ ರೋಡ್, ಮಸ್ತಾನ್ ಸಾಹೇಬ್ ದರ್ಗಾ, ಬಳೆಪೇಟೆ ಮುಖ್ಯ ರಸ್ತೆ, ಕೆಜಿ ರೋಡ್, ಎಸ್ಪಿ ರಸ್ತೆ ಮೂಲಕ ಸಾಗಿ ಅಣ್ಣಮ್ಮ ದೇಗುಲಕ್ಕೆ ಬಂದು ಅದೇ ಮಾರ್ಗದಲ್ಲಿ ವಾಪಸ್ ಆಯಿತು. ಕಿಲ್ಲಾರಿ ರಸ್ತೆ, ಮೈಸೂರು ಬ್ಯಾಂಕ್ ವೃತ್ತ, ಅವೆನ್ಯೂ ರಸ್ತೆ, ಆರ್ಟಿ ರೋಡ್, ಕುಂಬಾರಪೇಟೆ, ಗೊಲ್ರಪೇಟೆ, ತಿಗಳರ ಪೇಟೆ ಸೇರಿದಂತೆ ಸುಣಕಲ್ ಪೇಟೆಯಲ್ಲೂ ಕೂಡ ಈ ಹೂವಿನ ವಿಜೃಂಭಣೆ ಬಹಳ ಅದ್ಧೂರಿಯಾಗಿ ನಡೆಯಿತು. ಐತಿಹಾಸಿಕ ಕರಗವನ್ನ ಹೊತ್ತು ಇತ್ತ 14ನೇ ಬಾರಿ ಜ್ಞಾನೇಂದ್ರ ಅವರು ಮಹೋತ್ಸವನ್ನ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ರು. ಒಟ್ಟಾರೆಯಾಗಿ ರಾಜಕಳೆ ತಂದುಕೊಡುವಂತಹ ಕರಗ ಮಹೋತ್ಸವ ಎಲ್ಲರ ಮನೆ ಮಾತಾಗಿದೆ ಅಂತಾನೆ ಹೇಳ್ಬೋದು. ಎಂಎ ಚಿದಂಬರಂ ಇಂಟರ್ನ್ಯಾಷನಲ್